ಹಾಯ್ ಹೆಲೋ ನಮಸ್ತೆ. ವೆಲ್ಕಮ್ ಟು ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ನವೋದಯ ಕೋಚಿಂಗ್ ಸೆಂಟರ್ ರಿಜಿಸ್ಟರ್ಡ್ ಶಿವಮೊಗ್ಗ. ನಾನು ನಿಮ್ಮ ಅಭಿಲಾಷ್. ಎಸ್, ಸುಮಾರು ಜನ ಪೇರೆಂಟ್ಸ್ ನಮ್ಮಲ್ಲಿ ಸರ್ ನವೋದಯ 6ನೇ ತರಗತಿಯ ಪ್ರವೇಶ ಪರೀಕ್ಷೆಯ ಅಪ್ಲಿಕೇಶನ್ ಯಾವಾಗ ಬಿಡ್ತಾರೆ, ಅರ್ಜಿ ಯಾವಾಗ ಬಿಡ್ತಾರೆ, ಸೊ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಲಾಸ್ಟ್ ಡೇಟ್ ಯಾವಾಗಿರುತ್ತೆ, ಎಕ್ಸಾಮ್ ಈ ಸಲ ಯಾವಾಗ ಬರ್ಬೋದು ಸರ್ ಅಂತ ಹೇಳಿ ಸುಮಾರು ಎಂಕ್ವೈರೀಸ್ ಗಳು ಮಾಡ್ತಾ ಇದ್ರು. ಎಸ್, ಕೊನೆಗೂ ನಿಮ್ಮ ಈ ಒಂದು ವೇಟಿಂಗಿಗೆ ಬ್ರೇಕ್ ಬಿದ್ದಿದೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಅಪ್ಲಿಕೇಶನ್ ಬಿಟ್ಟಿಲ್ವಾ, ಅಪ್ಲಿಕೇಶನ್ ಹಾಕ್ಲಿಕ್ಕೆ ಲಾಸ್ಟ್ ಡೇಟ್ ಯಾವಾಗಿದೆ, ಎಕ್ಸಾಮ್ ಯಾವಾಗಿದೆ, ನವೋದಯ 6ನೇ ತರಗತಿಯ ಪ್ರವೇಶ ಪರೀಕ್ಷೆಯ ಎಕ್ಸಾಮ್ ಯಾವಾಗಿದೆ, ಇದೆಲ್ಲದರ ಬಗ್ಗೆ ಬಿಗ್ ಅಪ್ಡೇಟ್ ಎಕ್ಸ್ಕ್ಲೂಸಿವ್ ನ್ಯೂಸ್ ಒಟ್ಟಿಗೆ ನಾನು ನಿಮ್ಮ ಎದುರುಗಡೆ ಬಂದಿದ್ದೀನಿ. ಎಸ್, ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ನಿಮಗೆ ಬೇಕು ಅಂದ್ರೆ ಸ್ಕಿಪ್ ಮಾಡದೆ ಈ ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಎಸ್, ಯಾರೆಲ್ಲ ಮಕ್ಕಳು 4 ಮತ್ತು 5ನೇ ತರಗತಿಯಲ್ಲಿ ಓದ್ತಿದ್ದಾರೆ ಇಂತಹ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆಯ ವತಿಯಿಂದ ನವೋದಯ 6ನೇ ತರಗತಿಯ ಪ್ರವೇಶ ಪರೀಕ್ಷೆಗೆ ಆನ್ಲೈನ್ ಕೋಚಿಂಗ್ ಲಭ್ಯವಿದ್ದು, ನಮ್ಮಲ್ಲಿ ಆನ್ಲೈನ್ ಕೋಚಿಂಗ್ ಗೆ ಅಡ್ಮಿಷನ್ ಆಗ್ಬೇಕು ಅಂದ್ರೆ ನೀವೇನ್ ಮಾಡ್ಬೇಕು, ಎಸ್, ನಮ್ಮ ಇನ್ಸ್ಟಿಟ್ಯೂಷನ್ ನಂಬರ್ ಗಳಾಗಿರ್ತಕ್ಕಂತ 7204636072, 9482324006, 8050730717 ಈ ನಂಬರ್ ಗಳಿಗೆ ಕರೆ ಮಾಡಿಕೊಂಡು ನಮ್ಮಲ್ಲಿ ಆನ್ಲೈನ್ ಕೋಚಿಂಗ್ ಗೆ ಅಡ್ಮಿಷನ್ ಆಗ್ಬೋದಾಗಿರುತ್ತೆ. ಸೊ ನಮ್ಮಲ್ಲಿ ಆನ್ಲೈನ್ ಕೋಚಿಂಗ್ ಗೆ ಅಡ್ಮಿಷನ್ ಆದ್ರೆ ನಮ್ಮ ಇನ್ಸ್ಟಿಟ್ಯೂಷನ್ ಇಂದ ಪ್ರಿಪೇರ್ ಮಾಡಿರ್ತಕ್ಕಂತಹ ಎಕ್ಸ್ಕ್ಲೂಸಿವ್ ಒಂದು ನೋಟ್ಸ್ ನ ನಿಮ್ಮ ಮನೆ ಅಡ್ರೆಸ್ ಗೆ ನಾವು ರಿಜಿಸ್ಟರ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೀವಿ. ಇದರ ಜೊತೆಗೆ ಪ್ರತಿನಿತ್ಯ ರೆಕಾರ್ಡೆಡ್ ಯೂಟ್ಯೂಬ್ ತರಗತಿಗಳು ಹಾಗೂ ಆನ್ಲೈನ್ ಟೆಸ್ಟ್ ಸೀರೀಸ್ ನ ಕಂಡಕ್ಟ್ ಮಾಡೋದ್ರ ಮೂಲಕ ನೀವು ಮನೇಲಿ ಇದ್ಕೊಂಡೆ ತುಂಬಾ ಆರಾಮವಾಗಿ ಕಂಫರ್ಟಬಲ್ ಆಗಿ ನವೋದಯ 6th ಎಂಟ್ರೆನ್ಸ್ ಎಕ್ಸಾಮ್ ಗೆ ಪ್ರಿಪೇರ್ ಆಗ್ಬೋದಾಗಿರುತ್ತೆ. ಸೊ ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ನಿಮಗೆ ಅಂದ್ರೆ ನೀವೇನ್ ಮಾಡ್ಬೇಕು, ಎಸ್, ಯೂಟ್ಯೂಬ್ ಗೆ ಹೋಗಿ ಯೂಟ್ಯೂಬ್ ಅಲ್ಲಿ ಶಿಕ್ಷಣವೇ ಶಕ್ತಿ ಶಿವಮೊಗ್ಗ ಅಂತ ಟೈಪ್ ಮಾಡಿದ್ರೆ ನಮ್ ಚಾನಲ್ ಸಿಗುತ್ತೆ. ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ ನೋಟಿಫಿಕೇಶನ್ ಕೊಟ್ರೆ ನಿಮಗೆ ನಮ್ಮ ಇನ್ಸ್ಟಿಟ್ಯೂಷನ್ ಬಗ್ಗೆ ಆಗಿರ್ಬೋದು, ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳ ಬಗ್ಗೆ ಆಗಿರ್ಬೋದು, ತತ್ಕ್ಷಣದ ಮಾಹಿತಿ, ನೋಟಿಫಿಕೇಶನ್, ಅಪ್ಡೇಟ್ಸ್ ಗಳು ನಿಮ್ ಫೋನಿಗೆ ಬರ್ತಾ ಹೋಗುತ್ತೆ. ಎಸ್, ಈಗ ಆಲ್ರೆಡಿ ಹೇಳಿದೆ ನಾನು. ಸೊ ನವೋದಯ 6th ಎಂಟ್ರೆನ್ಸ್ ಎಕ್ಸಾಮ್ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ತಗೊಂಡ್ ಬಂದಿದ್ದೀನಿ ಅಂತ, ಅದೇನು ಅಂತ ನೋಡ್ತಾ ಹೋಗೋಣ ಬನ್ನಿ. ಎಸ್, ಜವಾಹರ್ ನವೋದಯ ವಿದ್ಯಾಲಯ ಸೆಲೆಕ್ಷನ್ ಟೆಸ್ಟ್ 2027. ಓಕೆ, ಅಂದ್ರೆ 2027-28ನೇ ಸಾಲಿನಲ್ಲಿ 6ನೇ ತರಗತಿಗೆ ಯಾರೆಲ್ಲ ದಾಖಲಾತಿ ಅಡ್ಮಿಷನ್ ತಗೊಳ್ತಾರೆ ಸ್ಟೂಡೆಂಟ್ಸ್, ಅವರಿಗೆ ಎಂಟ್ರೆನ್ಸ್ ಟೆಸ್ಟ್ ನ ನವೋದಯ ವಿದ್ಯಾಲಯ ಸಮಿತಿ ಮಾಡ್ತಾ ಇದೆ. ಸೊ ಈ ನವೋದಯ ವಿದ್ಯಾಲಯ ಸಮಿತಿ ಈ ಒಂದು ಸೆಲೆಕ್ಷನ್ ಟೆಸ್ಟ್ ಗೆ, ಒಂದು ಎಂಟ್ರೆನ್ಸ್ ಎಕ್ಸಾಮಿಗೆ, 6th ಎಂಟ್ರೆನ್ಸ್ ಎಕ್ಸಾಮಿಗೆ ಅಪ್ಲಿಕೇಶನ್ ಕೊನೆಗೂ ರಿಲೀಸ್ ಆಗಿದೆ. ಎಸ್, ಅಪ್ಲಿಕೇಶನ್ ಬಿಟ್ಟಿದ್ದಾರೆ, ಅರ್ಜಿ ಬಿಟ್ಟಿದ್ದಾರೆ. ಸೊ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಯಾವಾಗ ಲಾಸ್ಟ್ ಡೇಟ್ ಅಂತ ನೀವು ನೋಡ್ತಾ ಹೋಗೋದಾದ್ರೆ ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದಿಂದ ನಿಮಗೆ 31/7/2026 ಇದೇ ತಿಂಗಳು, ಅಂದ್ರೆ ನಾವು ಈ ವಿಡಿಯೋ ಮಾಡ್ತಿರ್ತಕ್ಕಂತಹ ದಿನಾಂಕ ಇವತ್ತು 6ನೇ ತಾರೀಕು ಜುಲೈ 2026. ಸೊ ಇದೇ ತಿಂಗಳು ಜುಲೈ 31/7/2026 ಅಪ್ಲಿಕೇಶನ್ ಹಾಕ್ಲಿಕ್ಕೆ ಲಾಸ್ಟ್ ಡೇಟ್ ಇದೆ. ಸರ್ ಎಕ್ಸಾಮ್ ಯಾವಾಗ ಸರ್, ನವೋದಯ 6th ಎಂಟ್ರೆನ್ಸ್ ಎಕ್ಸಾಮ್ ಯಾವಾಗ? ಎಸ್, ಇಲ್ಲಿ ನೋಡ್ತಾ ಇದ್ದೀರಾ ಡೇಟ್ ಆಫ್ ಎಕ್ಸಾಮ್ 28/11/2026, ನವೆಂಬರ್ 28ನೇ ತಾರೀಕು 2026ಕ್ಕೆ ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಿದ್ದಾರೆ. ಅಪ್ಲಿಕೇಶನ್ ಹಾಕೋದು ಹೇಗೆ, ಏನ್ ಮಾಡ್ಬೇಕು, ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಅಂತಂದ್ರೆ ವೆರಿ ಸಿಂಪಲ್ ಡಾಕ್ಯುಮೆಂಟ್ಸ್. ವಿದ್ಯಾರ್ಥಿಯ ಒಂದು ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಫೋಟೋ ಜೊತೆಗೆ ವಿದ್ಯಾರ್ಥಿಯ ಸಿಗ್ನೇಚರ್ ಜೊತೆಗೆ ಪೇರೆಂಟ್ಸ್ ಸಿಗ್ನೇಚರ್, ಇಷ್ಟೇ ನಾವು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡ್ಲಿಕ್ಕೆ ಇರೋದು. ಜೊತೆಗೆ ಥ್ರೂ ಆನ್ಲೈನ್ ಅಪ್ಲಿಕೇಶನ್ ಮೂಲಕ ಇದಿಷ್ಟು ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡಿ ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತೆ. ಓಕೆ, ಸೊ ಇದಿಷ್ಟು ಅಪ್ಲಿಕೇಶನ್ ಗೆ ಸಂಬಂಧಪಟ್ಟಂತ ಇನ್ಫಾರ್ಮೇಶನ್ ಇದಾಗಿದೆ. ನೆಕ್ಸ್ಟ್ ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತ ನೋಡ್ತಾ ಹೋಗೋದಾದ್ರೆ, ನೀವು ಪ್ರೆಸೆಂಟ್ ಯಾರೆಲ್ಲ ಮಕ್ಕಳು 5ನೇ ತರಗತಿಲಿ ಓದ್ತಿದ್ದಾರೆ ಈ ಎಲ್ಲಾ ಮಕ್ಕಳು ಈ ಒಂದು ಎಕ್ಸಾಮಿಗೆ ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತೆ. ಸೊ ಇಲ್ಲಿ ಡೇಟ್ ಆಫ್ ಬರ್ತ್ ಸುಮಾರು ಜನಕ್ಕೆ ಗೊಂದಲ ಇರುತ್ತೆ, ಡೇಟ್ ಆಫ್ ಬರ್ತ್ ಏನು ಅಂತ ಹೇಳ್ಬಿಟ್ಟು. ನೋಡಿ ಇಲ್ಲಿ ಡಾಕ್ಯುಮೆಂಟ್ಸ್ ಏನೇನಂತ ಅವಾಗ್ಲೇ ಹೇಳಿದೆ ನಾನು. ಫೋಟೋಗ್ರಾಫು, ಸಿಗ್ನೇಚರ್ ಆಫ್ ದ ಪೇರೆಂಟ್, ಸಿಗ್ನೇಚರ್ ಆಫ್ ದ ಕ್ಯಾಂಡಿಡೇಟ್, ಇದಿಷ್ಟು ಇಂಪಾರ್ಟೆಂಟ್ ಆಗಿ ಬೇಕಾಗಿರ್ತಕ್ಕಂಥ ಡಾಕ್ಯುಮೆಂಟ್. ಇದ್ರ ಜೊತೆಗೆ ನೀವು ಅಪ್ಲಿಕೇಶನ್ ಹಾಕೋ ಸಂದರ್ಭದಲ್ಲಿ ಸ್ಟೂಡೆಂಟಿನ ಆಧಾರ್ ಕಾರ್ಡ್ ನ ಇಟ್ಕೋಬೇಕಾಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಇಂದು ಸುಮಾರು ಜನ ಪೇರೆಂಟ್ಸ್ ಕನ್ಫ್ಯೂಸ್ ಮಾಡ್ಕೊಳ್ತಿರ್ತಾರೆ. ಡೇಟ್ ಆಫ್ ಬರ್ತ್ ಏನ್ ಇರಬೇಕು ಸ್ಟೂಡೆಂಟ್ ಇಂದು ಅಂತ ಹೇಳ್ಬಿಟ್ಟು. ಸೊ ಆ ಡೇಟ್ ಆಫ್ ಬರ್ತ್ ಕೂಡ ನಾನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಡೇಟ್ ಆಫ್ ಬರ್ತ್ 1/5/2015, ಇದು ತುಂಬಾ ಇಂಪಾರ್ಟೆಂಟ್, ಎಲ್ಲರೂ ಇದನ್ನ ನೋಟ್ ಮಾಡ್ಕೊಳ್ಳಿ. ಆದ್ರೆ ಇದನ್ನ ಒಂದು ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಳ್ಳಿ. ಓಕೆ, 1/5/2015 31/7/2017 ಈ ಡೇಟ್ ಆಫ್ ಬರ್ತ್ ಒಳಗಡೆ ಹುಟ್ಟಿರ್ತಕ್ಕಂತಹ ಮಕ್ಕಳು ಈ ಒಂದು ಎಕ್ಸಾಮಿಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಎಲಿಜಿಬಲ್ ಇರ್ತಾರೆ. ಇನ್ ಕೇಸ್ 1/5/2015, ಇನ್ ಕೇಸ್ ಇದರ ಹಿಂದಿನ ತಿಂಗಳು 1/4/2015
ಇದರ ನೆಕ್ಸ್ಟ್ 31/7/2017 ಅಂತ ಇದೆ. 31/8 ಇದರ ನೆಕ್ಸ್ಟ್ ಡೇನೆ, ಇಮಿಡಿಯೇಟ್ ನೆಕ್ಸ್ಟ್ ಡೇನೆ ಆಗಿದ್ರು ಕೂಡ ಏನಾಗಿರುತ್ತೆ, ಅವರು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬರೋದಿಲ್ಲ, ಅವರು ಎಲಿಜಿಬಲ್ ಇರೋದಿಲ್ಲ. ಸೊ ಈ ಡೇಟ್ ಆಫ್ ಬರ್ತ್ ಒಳಗಡೆ ಹುಟ್ಟಿರ್ತಕ್ಕಂತಹ ಮಕ್ಕಳು, 5ನೇ ತರಗತಿ ಓದಿರ್ತಕ್ಕಂತಹ ಮಕ್ಕಳು ಈ ಒಂದು ಎಕ್ಸಾಮಿಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಎಲಿಜಿಬಲ್ ಇರ್ತಾರೆ. ಎಸ್, ಇದಿಷ್ಟು ಅಪ್ಲಿಕೇಶನ್ ಬಗ್ಗೆ ಇದ್ದಂತಹ ಮಾಹಿತಿ ಇದಾಗಿತ್ತು. ಓಕೆ, ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ನಾನು ನಿಮಗೆ. ಇದರ ಜೊತೆಗೆ ಈ ಬಾರಿ ನವೋದಯ ವಿದ್ಯಾಲಯ ಸಮಿತಿ ಸಿಲೆಬಸ್ ವಿಷಯದಲ್ಲಿ, ಪಠ್ಯಕ್ರಮದ ವಿಷಯದಲ್ಲಿ ಒಂದು ಭಾರಿ ಬದಲಾವಣೆಯನ್ನ ತಗೊಂಡು ಬಂದಿದೆ. ಸೊ ಸಿಲೆಬಸ್ ಈ ಸಲ ಕಂಪ್ಲೀಟ್ ಚೇಂಜ್ ಮಾಡಿದ್ದಾರೆ. ಸಿಲೆಬಸ್ ಯಾವ ತರ ಇರುತ್ತೆ, ಸಬ್ಜೆಕ್ಟ್ಸ್ ಗಳು ಏನೇನಿರುತ್ತೆ, ಓಕೆ, ಇದೆಲ್ಲದರ ಬಗ್ಗೆ ಮಾಹಿತಿ ಬೇಕು ಅಂದ್ರೆ ಎಸ್, ನಮ್ಮ ನೆಕ್ಸ್ಟ್ ವಿಡಿಯೋ ತನಕ ಕಾಯಿರಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಜೊತೆಗೆ ಎಲ್ರಿಗೂ ಬೇಕಾಗಿರತಕ್ಕಂತ ಇಂಪಾರ್ಟೆಂಟ್ ಮಾಹಿತಿ ಈ ವಿಡಿಯೋದಲ್ಲಿ ಇರೋದ್ರಿಂದ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ರಿಲೇಟಿವ್ಸ್ ಎಲ್ರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಜೊತೆಗೆ ನಿಮ್ದು ಏನಾದ್ರು ಡೌಟ್ಸ್ ಇದ್ರೆ ಈ ವಿಡಿಯೋದ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಏನ್ ಸಿಲೆಬಸ್ ಇದೆ ಅಂತ ಬೇಕು ನಿಮಗೆ ಅಂದ್ರೆ ನೆಕ್ಸ್ಟ್ ವಿಡಿಯೋದವರೆಗೂ ಕಾಯಿರಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಸಿಲೆಬಸ್ ಒಟ್ಟಿಗೆ ನಿಮ್ಮ ಎದುರುಗಡೆ ಬರ್ತೀವಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.